ಹಾಯ್ ಫ್ರೆಂಡ್ಸ್, ನಮ್ಮ KGK ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು SRS ಟಿಫನ್ ಸೆಂಟ್ರಲ್ಲಿದ್ದೀನಿ. ಅದು ಬಂದು ಇಲ್ಲಿ ಸ್ಪರ್ಧಾ ವಿಜೇತ ಆಪೋಸಿಟ್ ಇದೆ ನೋಡಿ, ಇಲ್ಲೇ ಮಾರೇನಹಳ್ಳಿ ಮೇನ್ ರೋಡು. ಬಟ್ ಇಲ್ಲಿ ಹೋಟ್ಲ್ ಒಳಗಡೆ ಏನು ಹಾಕ್ಕೊಂಡಿದ್ದಾರೆ ಅಂದರೆ ಕಾಯಕವೇ ಕೈಲಾಸ ಬಸವಣ್ಣವ್ರ ಫೋಟೋ ಹಾಕ್ಕೊಂಡಿದ್ದಾರೆ ನೋಡಿ. ನಮ್ಮ ಊಟ ನಮ್ಮ ಮಾತು. ನನ್ನ ಪ್ರಕಾರ ಉತ್ತರ ಕರ್ನಾಟಕ ಕಡೆಯವ್ರು ಇರಬೇಕು ಇವರು, ಅವ್ರನ್ನೇ ಕೇಳೋಣ. ಊಟ ಅಂತೂ ತುಂಬ ಟೇಸ್ಟ್ ಇದೆ, ಅದಕ್ಕೆ ಬೇಗ ಖಾಲಿ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಅಲ್ವಾ ಸರ್? ಖಾಲಿ ಆಗಿದೆ ಬೇಗ ಖಾಲಿ ಆಗ್ತಾ ಇರುತ್ತೆ ಸರ್. ಏನು ಒಂದು 10 ಗಂಟೆ ಅಷ್ಟೆಲ್ಲ ಖಾಲಿನಾ? 10 ಗಂಟೆ ಖಾಲಿ ಸರ್, ಎಲ್ಲ ಖಾಲಿ ಸರ್. ಹಾಂ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಧುಕರ್ ಅಂತೇಳಿ. ಮಧುಕರು, ಯಾವ ಊರವರು ಸರ್? ನಮ್ಮದು ಬೀದರು. ಹೌದು. ಹಾಂ. ನಿಜವಾಗ್ಲೂ ಆಧುನಿಕ ಕಾಲದ ಬಸವಣ್ಣ ನೀವೇ ನಿಜವಾಗ್ಲೂ ಮೊದಲು. ಹೌದು ಸರ್, ಅವರೇ ಇಲ್ಲಿ ಜನರಿಗೆಲ್ಲ ಸೇವೆ ಮಾಡುವಂತ ಕಳಿಸ್ಕೊಟ್ಟವ್ರೆ. ಜನರು ಸೇವೆ ಮಾಡ್ತಾ ಇದ್ವಿ. ಹಾಂ, ಒಳ್ಳೆ ಕಮ್ಮಿ ರೇಟಲ್ಲಿ. ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಬಂದು? ನಾವು ಬಂದ್ಬಿಟ್ಟು ಇವಾಗ ಅಂಗಡಿ ಹಾಕಿ 4 ತಿಂಗಳಾಯ್ತು. ಮೊದಲು ಅದು ತಳ್ಳೋ ಗಾಡಿಯಲ್ಲಿ ಮಾಡ್ತೀವಿ. ತಳ್ಳೋ ಗಾಡಿಯಲ್ಲಿ ಮಾಡ್ತಿದ್ದೆ, ಕೈ ಗಾಡಿ ಅಂಗಡಿ ಇಟ್ಕೊಂಡು ಮಾಡ್ತಾ ಇದ್ದೀರಾ? 1 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 1 ವರ್ಷದಿಂದ. ಇದು ಅಂಗಡಿ ಶಾಪ್ ಬಾಡಿಗೆ ಎಲ್ಲ ಬಾಡಿಗೆ ಇದೆ ಸರ್. ಬಾಡಿಗೆನೇ. ಅದೇ ಬಾಡಿಗೆ ಕಟ್ಟಿ ಎಲ್ಲ ನಿಮ್ಗೆ ಉಳಿತಾಯ ಆಗುತ್ತಾ ಅಂತ? ಆಗುತ್ತೆ ಸರ್. ನಾವು ಇನ್ನೊಬ್ಬರ ಹತ್ರ ದುಡಿಯೋಕ್ಕಿಂತ ನಮಗೆ ನಾವು ದುಡಿಬೇಕಂತ ನಮ್ಮ ಮೊದಲು ಊರಲ್ಲಿ ಏನು ಕೆಲಸ ಮಾಡ್ತಿದ್ದೀರಣ್ಣ? ಮೊದಲು ಊರಲ್ಲಿ ನಾವು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ವಿ ಇದರಲ್ಲಿ. ಹಾಂ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಹೋಟೆಲ್ ಆಗಿ ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ರಾ? ಅಲ್ಲಿ ಹೆಂಗೆ ಅನ್ಸುತ್ತೆ ಸಿನಿಮಾ ಥಿಯೇಟ್ರ್? ಚೆನ್ನಾಗಿತ್ತು ಸರ್. ಇವಾಗೆಲ್ಲ ಸಿನಿಮಾಗಳೆಲ್ಲ ಅಲ್ಲೆಲ್ಲ ಥಿಯೇಟ್ರೆಲ್ಲ ಡೆಮಾಲಿಷ್ ಆಯಿತು. ಹಾಂ, ಏನೋ ಮಾಡ್ಕೋಬೇಕು ಅಂತ ಈ ಕಡೆ ಬಂದ್ವಿ ಬೆಂಗಳೂರಿಗೆ. ಹಾಂ, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಈಗ ಇಲ್ಲಿ ಏನೇನು ಊಟ ಇದೆ ಅಣ್ಣ ನಿಮ್ಮ ಹತ್ರ? ಬೆಳಿಗ್ಗೆ ನೋಡಿ ದೋಸೆ ಇರುತ್ತೆ, ಪಡ್ಡು ಇರುತ್ತೆ, ಅವಲಕ್ಕಿ, ಮಂಡಕ್ಕಿ, ರೈಸ್ ಬಾತು, ಉಪ್ಪಿಟ್ಟು, ಸಾಬುದಾನ, ಈ ಥರ ಇರುತ್ತೆ. ಮತ್ತು ಮಧ್ಯಾಹ್ನ ಊಟ ಇರುತ್ತೆ, ಮತ್ತು ರಾತ್ರಿ ಊಟ ಇರುತ್ತೆ. ಹಾಂ, ಮಧ್ಯಾಹ್ನನೂ ಇರುತ್ತೆ ನಿಮ್ಮ ಹತ್ರ? ಕಂಟಿನ್ಯೂ. ಇವಾಗ ತುಂಬ ಕಮ್ಮಿ ರೇಟಲ್ಲಿ ಹಾಕಿದ್ದೀರಾ, ಎಲ್ಲ ವರ್ಕೌಟ್ ಆಗ್ತದ ನಿಮಗೆ? ಸರ್, ಮನೆಯವ್ರು ದುಡಿತೀವಲ್ಲ. ಹಾಂ, ಮನೆಯವ್ರು ದುಡಿತಿದ್ದೀರಾ, ನೀವು ದುಡಿತಿದ್ರೆ ಎಲ್ಲ ದುಡಿತಿದ್ದೀರಾ. ಬಟ್ ಕೆಲಸ ಯಾರು ಇಟ್ಕೊಂಡಿಲ್ಲ ಅಲ್ಲ? ಯಾರು ಇಟ್ಕೊಂಡಿಲ್ಲ. ಅದರಿಂದ ನಿಮ್ಗೆ ಸೇವ್ ಆಗುತ್ತೆ ದುಡ್ಡು. ಸೇವ್ ಆಗುತ್ತೆ ಸರ್. ಸೇವ್ ಆಗೋದಕ್ಕಿಂತ ಹಣ ಗಳಿಸೋದಕ್ಕಿಂತ ಜನರ ಆಶೀರ್ವಾದ ಗಳಿಸ್ಬೇಕು. ಹೌದು ಅಣ್ಣ, ನಿಜವಾಗ್ಲು ಜನಕ್ಕೆ ಒಳ್ಳೇದಾಗಬೇಕು. ಎಲ್ಲ ಹುಡುಗರು ಇದ್ದಾರೆ ಸರ್ ಇಲ್ಲೆಲ್ಲ. ನಾನು ಊಟ ಮಾಡಿದ್ನಲ್ಲ, ಒಳ್ಳೆ ಟೇಸ್ಟ್ ಕೊಟ್ಟಿದ್ದೀರಾ, ಚೆನ್ನಾಗಿರುತ್ತೆ ಸರ್. ಮನೆ ಊಟ ಸರ್ ನಮ್ಮದು. ತುಂಬ ಜನ ಕಸ್ಟಮರ್ ಫೀಡ್ಬ್ಯಾಕು ಕೂಡ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ ಹೋಟ್ಲು. ಇಲ್ಲಿ ಈಗ 1 ವರ್ಷದಿಂದ ಶಾಪ್ ಇಟ್ಕೊಂಡಿರೋದು ನೀವು? ಅಂಗಡಿ ಶಾಪ್ ಇಟ್ಕೊಂಡು 4 ತಿಂಗಳು. ಅದು ಕೈ ಗಾಡಿ ಮಾಡ್ತಿದ್ರಲ್ಲ ಅಂದರು? ಅದು 1 ವರ್ಷ. 1 ವರ್ಷ ಆಯಿತು. ಹಾಂ, ಹಾಂ. ತಳ್ಳೋ ಗಾಡಿಯಿಂದ ಇಲ್ಲಿವರೆಗೆ ಜನರು ತಂದಿದ್ದಾರೆ. ನಾನೇನು ಬಂದಿಲ್ಲ, ಜನರೇ ತಂದಿದ್ದಾರೆ. ಇನ್ನೂ ಮೇಲಕ್ಕೆ ಹೋದ್ರೆ ಹೋಗ್ಬೋದು ಸರ್, ಹೇಳೋಕ್ಕಾಗಲ್ಲ. ಆಮೇಲೆ ನನ್ನ ಹತ್ರ ಕೈ ತೊಳೆಯೋಕ್ಕೂ ಫಿಲ್ಟರ್ ನೀರೇ, ಕುಡಿಯೋಕ್ಕೂ ಫಿಲ್ಟರ್ ನೀರೇ, ಎರಡಕ್ಕೂ ಅದೇ ಸರ್. ಹೆಲ್ತ್ ಮುಖ್ಯ, ನೀರು ಮುಖ್ಯ. ಇಲ್ಲಿ ಬೆಂಗಳೂರಲ್ಲಿ ನೀರು ಸಿಗ್ತಾ ಇಲ್ಲ ಎಲ್ಲೂ. ಅದಕ್ಕೆ ಆಮೇಲೆ ಯಾವುದೇ ರೀತಿ ಸೋಡಾಗಳು ಪದಾರ್ಥ ಯೂಸ್ ಮಾಡಲ್ಲ, ಟೇಸ್ಟಿ ಫುಡ್ ಯೂಸ್ ಮಾಡಲ್ಲ. ಏನೇ ಇದ್ರೂ ನೀವು ಮನೆಯಲ್ಲಿ ನಿಮ್ಮ ಅಮ್ಮ, ನಿಮ್ಮ ಅಕ್ಕ ಇವ್ರು ಯಾರು ಯಾವ ಥರ ಮಾಡಿರ್ತಾರೋ ಅಡುಗೆ ಮನೆ ಅಡುಗೆ ಥರ ಮಾಡ್ಕೊಡ್ತೀವಿ. ಬೇರೆ ಯಾವುದೇ ರೀತಿ ಆಡಂಬರದ ಅಡುಗೆಗಳಿಲ್ಲ. ನಿಮ್ಮ ಮಿಸ್ಸಸ್ಸು, ನೀವು, ನಿಮ್ಮ ಮಕ್ಕಳು ಎಜುಕೇಶನ್ ಹೆಂಗೆ ಇರ್ತಾರೆ ಅಷ್ಟೇ. ನೀವಿಬ್ಬರೇ ಕೆಲಸ ಇಬ್ಬರೇ ಮಾಡೋದು ಸರ್. ಇದೆಲ್ಲ ಪ್ಲೇಟ್ ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್, ಪೇಪರ್ ಪ್ಲೇಟ್ ಎಲ್ಲ? ಪೇಪರ್ ಪ್ಲೇಟ್ ಎಲ್ಲ ನೀವು ಇಲ್ಲಿ ಹೊರಗಡೆ BBMP ಅವರು ಗಾಡಿಯಲ್ಲಿ ಹಾಕೊಂಡು ಹೋಗ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯವ್ರ ಫೋಟೋ ಎಲ್ಲ ಹಾಕ್ಕೊಂಡಿದ್ದೀರಾ ನಿಜವಾಗ್ಲೂ? ಎಲ್ಲ ಕನ್ನಡಕ್ಕೆ ದುಡಿತಿರೋ ಅಂತಾನೆ. ಹಾಂ. ಮತ್ತೆ ಅಣ್ಣ, ಇನ್ನೇನಾರು ಹೋಟ್ಲ ಬಗ್ಗೆ? ಏನಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ದೇವರ ಆಶೀರ್ವಾದ, ಹಾಗೆ ಇವಾಗಿರೋ ಕಸ್ಟಮರ್ಗಳ ಆಶೀರ್ವಾದ. ಚೆನ್ನಾಗಿ ನಡೀತಾ ಇದೆ. ಬಸವಣ್ಣವ್ರ ಫೋಟೋ ಬೆಳೆಸ್ತಾ ಇದ್ದಾರೆ, ಬೆಳೀತಾ ಇದ್ದೀವಿ, ಚೆನ್ನಾಗಿ ಆಗ್ತಾ ಇದೆ. ನೋಡಿ, ಜೈ ಕನ್ನಡಾಂಬೆ ಅಂತ ನಮ್ಮ ಕನ್ನಡಿಗರದೆಲ್ಲ ಫೋಟೋ ಹಾಕ್ಕೊಂಡಿದ್ದಾರೆ. ದಾರಾ ಬೇಂದ್ರೆ ಆಗ್ಬೋದು, ಕುವೆಂಪು ಆಗ್ಬೋದು, ಇಲ್ಲಿಂದ ಅಣ್ಣವ್ರು, ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗು, ಅಂಬರೀಷು, ಅಪ್ಪು ಸರು, ಶಿವರಾಜ್ಕುಮಾರ್, ರವಿಚಂದ್ರನ್, ಜಗ್ಗೇಶ್, ಉಪೇಂದ್ರ, ಸುದೀಪು, ದರ್ಶನ್ನು, ಗಣೇಶು, ತಾಳಿದಾಂಜಯ್, ಪ್ರೇಮು, ಯಶು, ಅಜಯ್ ರಾವ್, ಈ ಥರ ಎಲ್ಲ ನಮ್ಮ ಕನ್ನಡದವರು ಫೋಟೋ ಹಾಕ್ಕೊಂಡಿದ್ದಾರೆ. ಇಂಥ ಹೋಟ್ಲು ಕನ್ನಡದವ್ರು ಫೋಟೋ ಹಾಕ್ಕೊಂಡು ಒಳ್ಳೆ ಊಟ ಕೊಡ್ತಾಯಿದ್ದಾರೆ, ಟೇಸ್ಟಿ ಮಾತ್ರ. ಸರ್, ನಿಮ್ಮ ಹೆಸರು? ಸೋಮಶೇಖರ್. ಯಾವ ಊರವ್ರು ಸರ್ ಸ್ವಂತ? ಸರ್, ಗುಲ್ಬರ್ಗ. ಇಲ್ಲಿ ಕೆಲಸ ಮಾಡೋದು ನೀವು? ಕಾಂಟ್ರಾಕ್ಟರ್ ಕೆಲಸ. ಎಷ್ಟು ವರ್ಷದಿಂದ ಇಲ್ಲೇ ಊಟ ಮಾಡ್ತಾಯಿದ್ದೀರಾ ಸರ್ ಹೋಟ್ಲಲ್ಲಿ? ನಾವು ಈಗ ಒಂದು 5-6 ತಿಂಗಳಿಂದ ಈ ಕಡೆ ಬಂದಾಗೆ ಇಲ್ಲೇ ಪರ್ಮನೆಂಟ್ ಇಲ್ಲೇ ಮಾಡ್ತಾಯಿದ್ದೀರಾ? ನೋಡಿ, ಊಟ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ನೋಡಿ, ಅವರು ರೈಸ್ ಬಾತ್ಗೆ ಮಿಕ್ಚರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹೌದು.
ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ನಿಮ್ಗೆ ಏನು ಅನಿಸುತ್ತೆ ಸರ್ ಊಟದ ಬಗ್ಗೆ ಅಲ್ಲಿ ಏನೇನು ಎಷ್ಟು ದಿನದಿಂದ ಊಟ ಮಾಡ್ತಾಯಿದ್ರು ತುಂಬ ತಿಂಗಳಿಂದ? ಚೆನ್ನಾಗಿದೆ. ಏನೇ ತೊಗೊಂಡ್ರು ಹಾಫ್ಗೆ 20 ರೂಪಾಯಿ ತೊಗೊತಾರೆ. ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಫುಡ್ಡು ಟೇಸ್ಟು ಚೆನ್ನಾಗಿದೆ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ಮದು ಐಟಮ್ಸ್ ನಿಮ್ಮದು ಕಾಂಟ್ರಾಕ್ಟರ್ ಕೆಲಸ ಹೆಂಗೆ ನಡೀತಾ ಇದೆ ಸರ್? ಪರವಾಗಿಲ್ಲ, ಜನಗಳು ಒಳ್ಳೇದಲ್ಲ ನಿಜವಾಗ. ಬಟ್ ನಿಮ್ದೀಗ ಲೈಫ್ ಹೆಂಗಿದೆ ಸರ್? ನಮ್ಮದೆಲ್ಲ ಸ್ವಂತ ಮನೆ ಮಾಡ್ಕೊಂಡು ನಾವೆಲ್ಲ ಇಲ್ಲೇ ನಾಗರೂಪಾಯಿ ನಮ್ಮ ಮನೆ. ಚೆನ್ನಾಗಿದ್ದೀರಾ? ನಾಗರೂಪಾಯಿ ಸ್ವಂತ ಮನೆ ಇದು ಮಾಡ್ಕೊಂಡಿದ್ದೀರಾ? ಅದು ಬಿಟ್ಟರೆ ಸರ್ ಹೋಟ್ಲ ಬಗ್ಗೆ ಇನ್ನೇನಾರು ಹೇಳಿ ಸರ್. ಹಾಂ, ಆದರೂ ಇರೋದ್ರಲ್ಲಿ ಇವ್ರದ್ದು ಪರವಾಗಿ ಬೆಸ್ಟ್ ರೇಟು, ಹಾಂ, ಚೀಪ್ ಆ್ಯಂಡ್ ರೇಟು. ಫುಡ್ಡು ಅಷ್ಟೇ ಚೆನ್ನಾಗಿದೆ. ನಾವು ಈ ಕಡೆ ಬಂದರೆ ಇಲ್ಲೇ ಟಿಫನ್ ಮಾಡೋದು. ಹಾಂ. ನೋಡಿ ಸ್ನೇಹಿತರೆ, ಇಲ್ಲಿ ಮಾರೇನಹಳ್ಳಿ ಮೇನ್ ರೋಡಲ್ಲಿ SRS ಟಿಫನ್ ಸೆಂಟರ್ ಅಂತ, ದಯವಿಟ್ಟು ಇಲ್ಲಿ ಬಂದರೆ ಮಿಸ್ ಮಾಡ್ಕೋಬೇಡಿ ಇಂಥ ಹೋಟ್ಲನ್ನ. ಯಾಕೆಂದರೆ ತುಂಬ ಕ್ವಾಂಟಿಟಿ ಕೊಡ್ತಾಯಿದ್ದಾರೆ. ಬರೀ ರೈಸ್ ಬಾತ್ 30 ರೂಪಾಯಿಗೆಲ್ಲ ಕೊಡ್ತಾಯಿದ್ದಾರೆ. ಯಾರು ಕೊಡ್ತಾರೆ ಈ ಕಾಲದಲ್ಲಿ ನಿಮಗೆ? ಇಲ್ಲಿ ತುಂಬ ಜನಗಳು ಬಂದು ಸೇರಿ ತಿನ್ಕೋ ಊಟ ಮಾಡ್ತಾಯಿದ್ದಾರೆ ಇಲ್ಲಿ. ಸರ್ ಹೋಟ್ಲ್ ಬಗ್ಗೆ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದರೆ ಒಂದ್ಸಲ ಅವರು ತಿಂದು ನೋಡಿದ್ರೆ ಗೊತ್ತಾಗೋದು. ಹಾಂ, ತುಂಬ ಚೆನ್ನಾಗಿದೆ. ತುಂಬ ಟೇಸ್ಟು, ಸ್ವಚ್ಛತೆ, ನೀಟ್ನೆಸ್ ಎಲ್ಲ ಒಳ್ಳೆ ರೀತಿಯಲ್ಲೇ ಕೊಡ್ತಾ ಇದ್ದಾರೆ. ಒಳ್ಳೆ ಟೇಸ್ಟು. ಹಾಂ, ನಾನು ಇವಾಗ ಪಡ್ಡು ತಿಂದೆ. ಹಾಂ. ಏನೇನು ಹಾಕಿದ್ದಾರೆ ಅದಕ್ಕೆ? ಈಗ ಪಡ್ಡು ತಿಂದ್ರಿ ಫಸ್ಟು? ಪಟ್ಟಿಗೆ 2 ಥರ ಚಟ್ನಿ ಕೊಟ್ಟರು. ಹಾಂ, ಪಡ್ಡು ಚೆನ್ನಾಗಿತ್ತು, ಕ್ವಾಂಟಿಟಿನೂ. ಈಗ ನಾನು ಮಂಡಕ್ಕಿ ಅಂತ ಮಂಡಾಳ ಸುತ್ತ ತಿಂತಾ ಇದ್ದೀನಿ. ಹಾಂ, ಅದರೊಂದು ಹಾಂ. ಉಪ್ಪಿಟ್ಟು ಅದೆಲ್ಲ ಚೆನ್ನಾಗಿದೆ. ಈಗ ನೋಡಿ, ಇದು ಅವಲಕ್ಕಿ ಇದ್ದೀರಾ, ಅದಕ್ಕೆಲ್ಲ ಏನೇನಾಗುತ್ತೆ, ಹೆಂಗಿದೆ ಟೇಸ್ಟು? ಮೇಲೆ ಸ್ವಂತ ಹಾಕಿದ್ದಾರೆ. ಹಾಂ, ಬೇಕಂದರೆ ಮೊಸರು ಕೊಡ್ತಾರೆ, ಚಟ್ನಿ ಕೊಡ್ತಾರೆ. ಹಾಂ, ನಾನು ಬೇಡ ಅಂತೇಳಿ ಅವಲಕ್ಕಿ ಹಾಕೊಂಡು ಕೊಡ್ತಾ ಇದ್ದೀನಿ. ಹಾಂ. ಸ್ವಂತ ಹಾಕೊಂಡು ಕೊಡ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು? ಸರ್ ಜೋರಾಗಿ ಹೇಳಿ. ಯತೀಶ್. ಯಾವ ಊರವರು ಸರ್? ಚಿಕ್ಕಮಂಗ್ಳೂರಾ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದಾಗ? ಸ್ಪರ್ಧಾ ವಿಜೇತ ನಿಮ್ಮದು? ಓದೋದಕ್ಕೆ ಅದೇ ಕೋಚಿಂಗ್ ಇನ್ನೂ ಸ್ಪರ್ಧಾ ವಿಜೇತ ಬಂದಿದ್ದೀರಾ? ಇಲ್ಲ. ಬಟ್ ಇಲ್ಲಿ ಊಟ ಮಾಡ್ತಾ ಇದ್ದೀರಲ್ಲ ಹೋಟೆಲ್ಲು, ಏನು ಅನಿಸುತ್ತಾ ಇದೆ ನಿಮಗೆ? ಫೀಡ್ಬ್ಯಾಕ್ ಚೆನ್ನಾಗಿದೆ. ಹಾಂ, ಹಾಂ, ತುಂಬ ಚೆನ್ನಾಗಿದೆ. ಹಾಂ, ಹಾಂ. ಟೇಸ್ಟ್ ಇಂಪಾರ್ಟೆಂಟು, ಅದಕ್ಕೆ ಇಲ್ಲೇ ಪರ್ಮನೆಂಟ್ ಬರ್ತಿದ್ರಾ? ಹಾಂ. ಏನು ಓದ್ತಾರ ಸರ್ ನೀವು? ಇಂಜಿನಿಯರಿಂಗು. ಇಂಜಿನಿಯರಿಂಗು ನಿಮ್ಗೆ ಏನು ಅನ್ಸುತ್ತೆ? ಇಂಜಿನಿಯರಿಂಗ್ ಕಷ್ಟ ಇದೆಯಾ, ಈಸಿ ಇದೆಯಾ? ಅಂದರೆ ಈಗಿನ ಚೆನ್ನಾಗಿದೆ. ಹಾಂ, 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 ಪ್ರಪಂಚ ಏನು ಅಂತ ತಿಳ್ಕೊಡೋದು. ಹಾಂ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವರೆಲ್ಲ ಇಂಜಿನಿಯರ್ ಅಂದರೆ ತುಂಬ ಅದೆಲ್ಲ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು, ಏನೇನು ಕಷ್ಟ ಇರುತ್ತೆ ಅಂತಾರೆ. ಏನಿಲ್ಲ ಅಲ್ಲ, ಓದ್ತವ್ರೆ ಎಲ್ಲ ಈಸಿ. ತುಂಬ ಜನ ಎಲ್ಲ ಇಂಜಿನಿಯರು ಡಾಕ್ಟ್ರೆಲ್ಲ ಓದ್ಬಿಟ್ಟು ಕೆಲವರೆಲ್ಲ ಬಂದು ಇಲ್ಲಿ ಡೆಲಿವರಿ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಏನಂತೀರ? ಅಂದರೆ ಈಗ ಅದು ಮಾಡಿದ ಇಂಜಿನಿಯರಿಂಗ್ ಮಾಡದೇ ಇದ್ದವರು ಕೂಡ ಬೇರೆ ಮಾಡ್ತಾ ಇರ್ತಾರೆ. ಪಾರ್ಟ್ ಟೈಮ್ ಆಗಿ ಮಾಡ್ತಾರೆ, ಫುಲ್ ಟೈಮ್ ಅದು ಬಿಟ್ಬಿಟ್ಟು ಫುಲ್ ಟೈಮ್ ಇದನ್ನೇ ಮಾಡ್ತಾರೆ. ಡೆಲಿವರಿ ಮಾಡ್ತಾರೆ, ಬೇರೆ ಇನ್ನೊಂದು ಕೆಲಸನ ಮಾಡ್ತಾರೆ ಆಫೀಸಲ್ಲಿ ಹೋಗಿ. ಎಲ್ಲರೂ ಮಾಡ್ತಾರೆ. ಹಾಂ, ಹಂಗಾಗಿ ಅದು ಮಾಡಬಾರ್ದು ಅಂತ ಏನಿಲ್ಲ. ಹಾಂ, ಅದೇ ಅದೇ ನೋಡಿ. ದೋಸೆ ತಿಂತಿದ್ದಾರೆ, ದೋಸೆ ಬಗ್ಗೆ ಏನನ್ಸುತ್ತೆ? ಚೆನ್ನಾಗಿದೆ. ಮತ್ತು ಹಾಂ, ರೆಗ್ಯುಲರ್ ಬರ್ತೀರಾ? ಹಾಂ, 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 ಹಾಂ. ಬಟ್ ಇನ್ನೇನು ನಿಮ್ಮ ಸ್ವಂತ ಊರ ಕಡೆ ಅಲ್ಲಿ ಏನು ಮಾಡ್ತಾರೆ ತಂದೆ ತಾಯಿ ಎಲ್ಲ? ಲೆಕ್ಚರರು. ಹಾಂ, ಹಾಂ. ಪರವಾಗಿಲ್ವಾ? ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೋತಾರೆ ಎಲ್ಲ? ಅವ್ರು ನೋಡ್ಕೊಳ್ಳೋದ್ರೆ ನಾವು ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಹೌದು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಹುಲ್ ಅಂತ. ಜೋರಾಗಿ ಹೇಳಿ ಸರ್. ರಾಹುಲ್. ಯಾವ ಊರು ಸರ್? ನಮ್ಮದು ಬೀದರ್ ಬಸವ ಕಲ್ಯಾಣ. ಬೀದರ್ ಬಸವ ಕಲ್ಯಾಣ ಸೈಡು. ಹಾಂ, ಇಲ್ಲಿ ಓದಕ್ಕೆ ಬಂದಿದ್ದೀರಾ? ಸ್ಪರ್ಧಾ ಸ್ಟಡಿಗೆ. ಇಲ್ಲಿ ಊಟ ಮಾಡೋದು ಡೈಲಿ. ಹಾಂ, ಚೆನ್ನಾಗಿರುತ್ತೆ. ಹಾಂ, ಚೆನ್ನಾಗಿದೆ ಊಟ. ಏನೇನು ಊಟ ಮಾಡ್ತೀರಾ? ನಮ್ಮ ಕಡೆ ಸೈಡ್ ಊಟ ಸಿಗುತ್ತೆ ಬೀದರ್. ಹಾಂ, ನಿಮ್ಮ ಕಡೆ ಊಟ ಸೈಡ್ ಥರನೇ ಇದೆ ಇದು? ಹಾಂ, ಚೆನ್ನಾಗಿದೆ ಎಲ್ಲ ಫುಲ್. ಬಟ್ ನಿಮ್ಗೆ ಇನ್ನು ಏನೇನು ಇಷ್ಟ ಇದೆ ಐಟಮಿಗೆ? ಈಗ ನಮಗೆ ಇಲ್ಲ, ನಾಷ್ಟ ಎಲ್ಲ ಸರಿಯಾಗಿ ಮಾಡ್ತಾರೆ. ಊಟನೂ ನಮ್ಮ ಉತ್ತರ ಕರ್ನಾಟಕ ಊಟ ಊಟ ಕರೆಕ್ಟಾಗಿದೆ, ಇದು ಸೂಟ್ ಆಗುತ್ತೆ.
ಹಾಂ ಮೇಲೆಲ್ಲ ಮಿಕ್ಸರ್ ಹಾಕಿ ಕೊಡ್ತಾ ಇದ್ದಾರೆ. ಅದು ರೈಸ್ ಬಾತ್ 30 ರೂಪಾಯಿಗೆಲ್ಲ ಕೊಡ್ತಾರೆ, ಕಮ್ಮಿ ರೇಟೆಲ್ಲ ಕೊಡ್ತಿದ್ದಾರೆ. ಹಾಂ ಒಳ್ಳೆ ಕೆಲಸ ಮಾಡ್ತಾರೆ ಹೋಟ್ಲವರು. ನೋಡಿ ಹೋಟ್ಲು ಫೀಡ್ಬ್ಯಾಕ್ ತುಂಬ ನಿಜವಾಗ್ಲೂ ಒಳ್ಳೆಯದು ಫೀಡ್ಬ್ಯಾಕ್ ಇದೆ. ಮತ್ತು ನೀವು ಓದಕ್ಕೆ ಬಂದಿದ್ದಲ್ಲ ಏನು ಓದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಇದೆ? PSI ಕೋಚಿಂಗ್ ಬಂದಿರೋದು. ಸ್ಪರ್ಧಾ ವಿಜೇತ PSI PSI ಎರಡು ಹೇಳ್ತಾರೆ. ಹಾಂ ಕೋಚಿಂಗ್ ಬಂದಿದ್ದೀರಾ? ಕೋಚಿಂಗ್ ಬಗ್ಗೆ ಹೆಂಗಿದೆ ಅಲ್ಲಿ ಅವ್ರದ್ದು? ಅದು ಸರ್ ಅಲ್ಲ ಫೀಸ್ ಎಲ್ಲ ಹೆಂಗಿದೆ ಅಂತ ಕರೆಕ್ಟಾಗಿದೆ, ಚೆನ್ನಾಗಿದೆ. ಹಾಂ ಅವ್ರದ್ದು ಫೀಸ್ ಎಲ್ಲ ಕೊಟ್ಟು ಎಲ್ಲ ಸೇರ್ಕೊಂಡಿರ್ತಾರೆ ತುಂಬ ಜನ. ಎಲ್ಲೋ ಯಾವುದೋ ಡಿಸ್ಟಿಕ್ಕಿಂದ ಬಂದು ಫೀಸ್ ಕೊಟ್ಟು ಇಲ್ಲಿ ನೀವು PG ಮಾಡಿಕೊಂಡು ಇಲ್ಲೇ ಮಾಡೋದು ನೋಡಿ ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಅಲ್ವಾ? ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಬಟ್ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ ತುಂಬ ಜನ ಕೇಳ್ಪಟ್ಟೆ ಸ್ಪರ್ಧಾ ವಿಜೇತ ಕಡೆ ತುಂಬ ಜನ ಕೋಚಿಂಗ್ ಬಂದಿದ್ದಾರೆ ಅಂತ. ಕೋಚಿಂಗ್ ಸರ್ ಹಾಂ ಕೋಚಿಂಗ್ ಎಲ್ಲ ಚೆನ್ನಾಗಿದೆ. ಅವರು ಸುರೇಶ್ ಸರ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಓಕೆ ಸರ್.